ಸಿಲಿಕಾನ್ ಸಿಟಿಯಲ್ಲಿ ಪಂಟರ್ ಹೆಡೆಮುರಿ ಕಟ್ಟೋಕೆ ಪೊಲೀಸರು ಪಣ ತೊಟ್ಟಿದ್ದಾರೆ. ಆದರೆ ಖಾಕಿ ಪಡೆಗಿಂತಲೂ ಪಂಟರ್ ಪಡೆ ಚಟುವಟಿಕೆ ಇನ್ನೂ ಚುರುಕುಗೊಳಿಸಿದೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಇವತ್ತು ಮಚ್ಚು ಲಾಂಗುಗಳು ಝಳಪಿಸಿದವು. ಬೀಸಿದ ಮಾರಕಾಸ್ತ್ರ ರೌಡಿಯೊಬ್ಬನ ಹೆಣ ಉರುಳಿಸಿದೆ. ಅಷ್ಟಕ್ಕೂ ಗ್ಯಾಂಗ್ ವಾರ್ಗೆ ಕಾರಣವಾಗಿದ್ದು ಹುಡುಗಿ ವಿಚಾರ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಝಳಪಿಸಿದ ಮಾರಕಾಸ್ತ್ರ. ಬ್ಯಾಟ್ರಾಯನ್ಪುರದಲ್ಲಿ ರೌಡಿಗಳ ಗ್ಯಾಂಗ್ ವಾರ್. ಒಂದು ಕಡೆ ಪೊಲೀಸರು ನಗರದ ಎಲ್ಲ ರೌಡಿಗಳ ಹೆಡೆಮುರಿ ಕಟ್ತಾ ಇದ್ರೆ, ಮತ್ತೊಂದು ಕಡೆ ಬ್ಯಾಟ್ರಾಯನ್ಪುರದಲ್ಲಿ ರೌಡಿಗಳ ಗ್ಯಾಂಗ್ ವಾರ್ ನಡೆದಿದೆ. ಅದು ಹುಡುಗಿ ವಿಚಾರಕ್ಕಾಗಿ. ಸಂಜೆ 5:30 ಸಮಯ ಬ್ಯಾಟ್ರಾಯನ್ಪುರದ ಟಿಂಬರ್ ಯಾರ್ಡ್ ಸರ್ಕಲ್ ಬಳಿ ನಿಂತಿದ್ದ ಸೋಮ ಅಲಿಯಾಸ್ ಲಂಬು ಮೇಲೆ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಬೀಸಿದ ಮಾರಕಾಸ್ತ್ರಕ್ಕೆ ಹೆಣ ಬಿದ್ದಿದೆ. ಲಂಬು ಜೊತೆ ಇದ್ದವರು ಕಾಲ್ಕಿತ್ರೆ, ಒಂಟಿಯಾಗಿ ಸಿಕ್ಕದವ ಹೆಣವಾಗಿ ಹೋದ. ಕೊಲೆಯಾದ ಸೋಮ ಇದೇ ಏರಿಯಾದ ಸುನಿಲ ಮತ್ತು ಅವನ ಗ್ಯಾಂಗ್ ಮೇಲೆ 4 ತಿಂಗಳ ಹಿಂದೆ ದಾಳಿ ಮಾಡಿದ್ದ. ಅದು ಕೂಡ ಹುಡುಗಿ ವಿಚಾರಕ್ಕೆ. ಇದೇ ಕೇಸ್ನಲ್ಲಿ ಜೈಲ್ ಸೇರಿದ್ದ ಸೋಮ 2 ತಿಂಗಳ ಹಿಂದೆ ಹೊರ ಬಂದಿದ್ದ. ಪ್ಲಾನ್ ಮಾಡಿ ಕೂತಿದ್ದ ಎದುರಾಳಿ ಪಡೆ ಇವತ್ತು ಸೋಮನ ಹೆಣ ಹಾಕಿದೆ. ಬ್ಯಾಟ್ರಾಯನ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂಥ ನ್ಯೂ ಟಿಂಬರ್ ಯಾರ್ಡ್ ಲೇಔಟಲ್ಲಿ ಒಬ್ಬ ಬ್ಯಾಟ್ರಾಯನ್ಪುರದ ರೌಡಿ ಶೀಟರ್ ಆದಂಥ ಸೋಮು ಅಲಿಯಾಸ್ ಲಂಬು, ಸುಮಾರು 25 ವರ್ಷ, ಅವನನ್ನು ಯಾರೋ 4 ಜನ ವ್ಯಕ್ತಿಗಳು ಬಂದು ಮಚ್ಚಿನಿಂದ ಹೊಡೆದು ಅವನಿಗೆ ಗಂಭೀರವಾಗಿ ಗಾಯಗೊಳಿಸಿದ್ರು. ಅವನನ್ನು ನಾವು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಚಿಕಿತ್ಸೆಗೋಸ್ಕರ ದಾಖಲಿಸಿದ್ವಿ. ಇವಾಗ ಅವನ ಚಿಕಿತ್ಸೆ ವಿಫಲವಾಗಿ ಅವನು ಮೃತಪಟ್ಟಿರುತ್ತಾನೆ. ಶೀಘ್ರದಲ್ಲೇ ಯಾರು ಮಾಡಿದ್ದಾರೆ ಅಂತ ಪತ್ತೆ ಹಚ್ಚಿ ಅವರನ್ನು ದಸ್ತಗಿರಿ ಮಾಡೋ ಕ್ರಮವನ್ನು ನಾವು ಕೈಗೊಳ್ತೀವಿ. ಕೊಲೆಯಾದ ಸೋಮ, ಎದುರಾಳಿ ಗುಂಪಿನ ಸುನೀಲ್ ಎಲ್ಲರೂ 20-25ರ ಆಸುಪಾಸಿನವರೇ. ಕೆಲಸವಿಲ್ಲದೆ ಗಾಂಜಾ ನಶೆಯಲ್ಲಿಯೇ ಏರಿಯಾದಲ್ಲಿ ಪುಡಿ ರೌಡಿಸಂ ಮಾಡಿಕೊಂಡು ಹವಾ ಮೇಂಟೈನ್ ಮಾಡಿಕೊಂಡಿದ್ದವರು. ಬ್ಯಾಟ್ರಾಯನ್ಪುರ ಸ್ಟೇಷನ್ನಲ್ಲಿ ಈಗ ಕೇಸ್ ದಾಖಲಾಗಿದೆ. ಅದೇನೇ ಇರಲಿ, ಪುಡಿ ರೌಡಿಗಳಿಗೆ ಖಾಕಿ ಕದರ್ ಏನು ಅನ್ನೋದನ್ನ ತೋರಿಸಬೇಕಾಗಿದೆ. ಕ್ಯಾಮ್ರಾಮನ್ ಲಕ್ಷ್ಮಣ್ ಜೊತೆ ಶಶಿಶೇಖರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.